ಕಲ್ಲು ಬಂಡೆ ಬಸಪ್ಪ ಅಂತ ಹೇಳಿ ಅದನ್ನು ಹಿಂದಿನಿಂದಲೂ ನಮ್ಮ ಗ್ರಾಮದ ಪೂಜಾರರು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಪೂಜೆ ಪುರಸ್ಕಾರಗಳನ್ನು ನಡೆಸ್ತಾ ಇದ್ರು. ಡಿಸೆಂಬರ್ 8ನೇ ತಾರೀಕು ಅವತ್ತು ನಮ್ಮ ಬೆಟ್ಟದಪುರದಲ್ಲಿ ಸಾಂತ್ವೀರಮ್ಮನ ಹಬ್ಬ ಇತ್ತು. ಆ ದಿನ ಆ ಬಸವ ಕಳ್ತನ ಆಗಿತ್ತು. ನಮ್ಮ ಗ್ರಾಮದಲ್ಲಿ 15ನೇ ತಾರೀಕು ಪ್ರತಿ ವರ್ಷದಂತೆ ಸಂಕ್ರಾಂತಿ ಹಬ್ಬ ಮಾಡಿ 3ನೇ ದಿನಕ್ಕೆ AC ಸಾಹೇಬ್ರು ಮತ್ತೆ ನಮ್ಮ ಪ್ರೇಮಣ ತಾಲೂಕು ತಹಸೀಲ್ದಾರರು ಬೆಡಪುರ ಗ್ರಾಮದ RI ಅಜ್ಮಲ್ ಶರೀಫ್ನವರು ಏಕಾಏಕಿ ಬಂದ್ಬಿಟ್ಟು ನಮ್ಮ ಗ್ರಾಮಕ್ಕೆ ಒಂದು ನೋಟಿಸ್ ಕೊಡ್ತಾರೆ, ಏನೋ ತಿಳಿಸ್ತಾನೆ. ಏಕಾಏಕಿ ಬಂದು ಸರ್ವೆ ಮಾಡಿ ನಿಮ್ಮ ದೇವಸ್ಥಾನ ನೀವು ತೆರವುಗೊಳಿಸಿದ್ದು ಈ ಜಾಗ ಈದ್ಗಾ ಮೈದಾನಕ್ಕೆ ಆಗದೆ, ಅವ್ರಿಗೆ ನಾವು ಕೊಡಿಸ್ತೀವಿ ಅಂತ ನಮ್ಮ ಹತ್ರ ಗ್ರಾಮಕ್ಕೆ ಹೆದರಿಕೆ ಭಯಪಡಿಸಿ ಇದ್ ಮಾಡೋರೆ. ಅದನ್ನೇ ನಮ್ಗೆ ಹಿಂದೂ ಇದಕ್ಕೆ ನಮ್ಮ ಗ್ರಾಮಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು. ನಾವು ಕೇಳಕ್ ಹೋದ್ರೆ ಏಕಾಏಕಿ ನಮ್ಮ ಮೇಲೆ, ನಮ್ಮ ಗ್ರಾಮದವರು ಎಲ್ಲರ ಮೇಲೆ ನಾವು ಯಾರೇ ಹೋದ್ರು ದಬ್ಬಳಿಕೆ ಮಾಡ್ತಾರೆ ಸ್ವಾಮಿ. ಆದ್ರೂ ಬಂದು ಎಂತದ್ದು ಸೆಕ್ಷನ್ ಹಾಕ್ತಿವಿ, ಅದಾಕ್ತಿವಿ, ಅರೆಸ್ಟ್ ಮಾಡ್ತೀವಿ ಅಂತ ಇದ್ ಮಾಡ್ತಾರೆ. ಶಾಂತಿ ಸಭೆಗೆ ಕರೆದ್ರು ನಮ್ಮ ಗ್ರಾಮ ಕಡೆಯಿಂದ. ನಾವು ಗ್ರಾಮದವರೆಲ್ಲ ಸೇರಿ ಶಾಂತಿ ಸಭೆಗೆ ಹೋಗಿದ್ದು. ತಹಸೀಲ್ದಾರರು ಎಲ್ಲಾರು ಬಂದಿದ್ರು. ಅವತ್ತು ದಿನ ಏನಂದ್ರೆ ನಿಮ್ಮ ದೇವಸ್ಥಾನ ಅಲ್ಲಿಗೆ ಈದ್ಗಾ ಮೈದಾನಕ್ಕೆ ಆಗತ್ತೆ, ಅದು ನಿಮ್ಮ ದೇವಸ್ಥಾನಕ್ಕೆ ಬೇರೆ ಜಾಗ ಕೊಡ್ತೀವಿ, ಆ ಜಾಗ ನಾವು ಬಿಡಲ್ಲ, ನಾವು ಅವ್ರಿಗೆ ಸೇರಿದ್ದು ಒಕ್ವರ್ಡ್ ಇದಕ್ಕೆ ಸಂಸ್ಥೆಗೆ ಅದು ಸೇರದೆ, ಅದು ನಿಮ್ಗೆ ಆ ಜಾಗ ಸೇರಲ್ಲ, ಅದು ನಿಮ್ಗೆ ಬೇರೆ ಕಡೆ ಕೊಡ್ತೀವಿ ಅಂತ ತಿಳಿಸ್ತವ್ರೆ. ಆಮೇಲೆ ನಿಮ್ಮ ಸಂಘಟನೆಗಳು ಯಾರು ಹೊರಗಡೆಯಿಂದ ಸಂಘಟನೆಗಳು ಯಾರಿಗೂ ತಿಳಿಸ್ಬೇಡಿ, ನಿಮ್ಮ ಗ್ರಾಮದಲ್ಲೇ ಮಾತಾಡ್ಕೊಂಡು ನೀವೇನು ತೀರ್ಮಾನ ಮಾಡ್ಕೊಂಡು ನಮ್ಗೆ ತಿಳಿಸಿ, ನಿಮ್ಗೆ ಬೇರೆ ಜಾಗ ಕೊಡ್ತೀವಿ. ಶಾಂತಿ ಸಭೆ ಎಲ್ಲ ಮುಗ್ದ್ಮೇಲೆ ಏಕಾಏಕಿ ಬಂದು ಪೊಲೀಸರು ನಮ್ಮ ದೇವಸ್ಥಾನ ಹತ್ರ ಬಂದು ಪೊಲೀಸರು ಇದ್ದಾರೆ ಹಾಕಿ ಪೊಲೀಸರನ್ನೆಲ್ಲ ಅಲ್ಲೇ ಇದ್ ಮಾಡಿ ಜಾತ್ರೆ ನಡೀತದೆ. ಆಮೇಲೆ ಮುಂದಿನ ವಾರ ಗಿರಿಜಾ ಕಲ್ಯಾಣ ರಥೋತ್ಸವ ಐತೆ, ಬೆಟ್ಟ ಸುತ್ತ ಫುಲ್ ದೇವಸ್ಥಾನ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಮ್ಮ ಇದರಲ್ಲಿ ಊರಲ್ಲಿ. ಅವರು ಕಾನೂನು ಪ್ರಕಾರವಾಗಿ ಎಲ್ಲರಿಗೂ ತಿಳಿಸ್ಬೇಕು. ಬಂದು ಆಗ ಕ್ಯಾನ್ವಾಸ್ ಮಾಡಿ 144 ಸೆಕ್ಷನ್ ಜಾರಿ ತಂದ್ಬಿಟ್ಟು ಒಂದು ಜಾತ್ರೆಗೆ ನಾವು ಇದು ಮಾಡಂಗಿಲ್ಲ, ಏನಿಲ್ಲ, ಒಂದು ಹಬ್ಬ ಉಣ್ಮೆ ಹಬ್ಬ ಏನು ಮಾಡಂಗಿಲ್ಲ. ದೇವಸ್ಥಾನ ಆಮೇಲೆ ಗಿರಿಜಾ ಕಲ್ಯಾಣ ನಡೀತಾ ಇದೆ. ನೆಕ್ಸ್ಟ್ ವಾರ 23, 24 ಗಿರಿಜಾ ಕಲ್ಯಾಣ ರಥೋತ್ಸವ ನಡೀತದೆ. ಯಾವ್ದಕ್ಕೂ ಏನ್ ಮಾಡಿದೆ ದೇವಸ್ಥಾನ ಹತ್ರ ಒಂದು ಪೂಜೆಗೆ ಏನು ಮಾಡಂಗಿಲ್ಲ. ಆ ರೀತಿ ಒಂದು ಪೂಜೆ ಮಾಡಕ್ಕೆ ಬಿಡ್ತಾ ಇಲ್ಲ ಸರ್ ಅವರು. ಏನೇ ಇದು ಜಾಗನ ಇದೆ ಈದ್ಗಾ ಮೈದಾನಕ್ಕೋ ಅವ್ರಿಗೆ ಆಗದೆ ಅಂತ ಹೇಳ್ತಾವ್ರೆ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು ಇದ್ರಲ್ಲಿ.